ಕೋಲ್ಕತಾದಲ್ಲಿ ವೈದ್ಯ ರೇಪ್ ಅಂಡ್ ಮರ್ಡರ್. ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳ OPD ಬಂದ್. ರೋಗಿಗಳ ಪರದಾಟ ಫಿಕ್ಸ್. ಸರ್ಕಾರಿ ವೈದ್ಯರ ರಜೆ ರದ್ದು. ನಿಖಿಲ್ ವರಿ ಬನ್ನಾಗ ನಿಖಿಲ್ ಇತ್ತದಾಯ ಬತ್ತಿನ ಕೇಂದ್ರ ನಂಚಿದ ಪ್ರಶ್ನೆ ಒಂದು MLA ನಿಖಿಲ್ ಕೇಂದ್ರ ಬೆಲೆ ನಿಖಿಲ್ ಏರ್ಲ ಅದು ಹೌದ ನಿಖಿಲ್ ಇನ್ನು ಒತ್ತೊಂಡಾರ ಎಂಕದಾಲ ತೊಂದರೆ ಜಯನಾಲ್ಪದ ದೇವರಿಗೆ ಬಾಡ್ದೊಟ್ಟೆ ಊರ್ದಾಕ್ಲ ಇಂಚೆ. ನೆರೆ ವೀಕ್ಷಣೆಗೆ ತಡವಾಗಿ ಬಂದ ಆರೋಪ. ಶಾಸಕ ಹರೀಶ್ ಪೂಂಜಾಗೆ ಜನರ ತರಾಟೆ. ಪ್ರಶ್ನೆ ಮಾಡಿದ್ದಕ್ಕೆ ಸ್ಥಳೀಯರೊಂದಿಗೆ ಕಿರಿಕ್. ಟಿಬಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಯಶಸ್ವಿ. ಇಂದು ಮತ್ತೆ ಗೇಟ್ ಅಳವಡಿಕೆ ಕಾರ್ಯ. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ. ಸಕ್ಕರೆ ನಾಡಲ್ಲಿ ನಿಲ್ಲದ ಭ್ರೂಣ ಹತ್ಯೆಯ ಕರಾಳ ದಂಧೆ. 3.5 ತಿಂಗಳಾದರೂ ಪ್ರಮುಖ ಆರೋಪಿ ನಾಪತ್ತೆ. ಪಾಂಡವಪುರದ ಅಭಿಷೇಕ್ ಇದೆಯಾ ಖಾಕಿ ಶ್ರೀರಕ್ಷೆ. ರೇಣುಕಸ್ವಾಮಿ ಕೊಲೆ ತನಿಖೆಯ ಅಂತಿಮ ಹಂತ. ಡಿ ಗ್ಯಾಂಗ್ಗೆ ಸಾಕ್ಷ್ಯದ ಸಂಕಷ್ಟ. ಚಾರ್ಜ್ ಶೀಟ್ ಫೈನಲ್. ಆರೋಪಿಗಳ ಸಂಖ್ಯೆ ಬದಲು. ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡುವ ಮುನ್ನ ಗಮನಿಸಿ, ವೈದ್ಯರ ಮುಷ್ಕರ ಇದೆ. ಎಲ್ಲ ಆಸ್ಪತ್ರೆಗಳ OPD ಸೇವೆ ಬಂದ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಮುಷ್ಕರ ಇರುತ್ತೆ. ಇವತ್ತು ಸರ್ಕಾರಿ ಆಸ್ಪತ್ರೆಯ OPD ಕೂಡ ಕ್ಲೋಸ್. ಕೇವಲ ತುರ್ತು ಚಿಕಿತ್ಸೆ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತೆ. ಹೀಗಾಗಿ OPDಗಳು ಕ್ಲೋಸ್ ಆಗೋದ್ರಿಂದ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ನಿಶ್ಚಿತ. ಕೋಲ್ಕತಾದಲ್ಲಿ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಅನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಇವತ್ತು ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆ OPDಗಳು ಬಂದಿರುತ್ತೆ. OPDಗಳು ಬಂದಿರುವ ಹಿನ್ನೆಲೆ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅದರಲ್ಲಿ ಎಮರ್ಜೆನ್ಸಿ ತುರ್ತು ಸೇವೆಯ ಯಥಾವತ್ ಸೇವೆ ಇರುತ್ತೆ. ಕೋಲ್ಕತಾದಲ್ಲಿ ವೈದ್ಯ ಅತ್ಯಾಚಾರ ಹತ್ಯೆಯ ಆಕ್ರೋಶ ದೇಶದಾದ್ಯಂತ ವೈದ್ಯರು 24 ಗಂಟೆಗಳ ಕಾಲ ಮುಷ್ಕರವನ್ನು ಆರಂಭಿಸಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ರಾಜ್ಯದಲ್ಲಿ ಪ್ರತಿಭಟನೆಗೆ ಸರ್ಕಾರಿ ವೈದ್ಯರು ಸಾಥ್ ನೀಡಿದ್ದಾರೆ. ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳ OPDಗಳು ಬಂದ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದನೇ OPDಗಳು ಬಂದಾಗಿರೋದು. ಇನ್ನು OPD ಇರೋದಿಲ್ಲ, ತುರ್ತು ಸೇವೆ ಇರುತ್ತೆ. ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ ಅನ್ನೋದನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. OPDಗಳು ಬಂದಾಗಿರೋದ್ರಿಂದ ಇವತ್ತು ಸಹಜವಾಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಸ್ವಲ್ಪ ವ್ಯತ್ಯಯ ಆಗುತ್ತೆ. ಎಮರ್ಜೆನ್ಸಿ, ಹೆರಿಗೆ, ಮೆಡಿಕಲ್ ಇವನ್ನ ಹೊರತುಪಡಿಸಿದರೆ OPD ಕಂಪ್ಲೀಟ್ಲಿ ಕ್ಲೋಸ್. ಕೋಲ್ಕತಾದಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವೈದ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಜೋರಾಗಿದೆ ಪ್ರತಿಭಟನೆ. ಬೆಂಗಳೂರಲ್ಲಿ ಬೆಳಿಗ್ಗೆ 11 ಗಂಟೆಗೆ ಪ್ರತಿಭಟನೆ ಆರಂಭ ಆಗುತ್ತೆ. ಚಾಮರಾಜಪೇಟೆಯ IMA ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಲಿಕ್ಕಿದ್ದಾರೆ ವೈದ್ಯರು. ಪ್ರತಿಭಟನೆಯ ಬಳಿಕ ಬೆಂಗಳೂರು ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಕಪ್ಪು ಪಟ್ಟಿಯನ್ನು ಧರಿಸಿ ಸರ್ಕಾರಿ ವೈದ್ಯಕೀಯ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ. 11 ಗಂಟೆಯಿಂದ ಈ ಪ್ರತಿಭಟನೆ ನಡೆದು ತದನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಈ ಪ್ರತಿಭಟನಾ ನಿರತ ವೈದ್ಯರು ನೀಡಲಿಕ್ಕಿದ್ದಾರೆ. ಚಾಮರಾಜಪೇಟೆಯ IMA ಕಚೇರಿ ಎದುರು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ ವೈದ್ಯರು. ಇಡೀ ದೇಶದಲ್ಲಿ ವೈದ್ಯರ ಆಕ್ರೋಶ ಈ ಮಟ್ಟಿಗೆ ಇದೆ. OPDಗಳನ್ನು ಬಂದ್ ಮಾಡಲಾಗಿದೆ. ಕೋಲ್ಕತಾದಲ್ಲಿ ನಡೆದಂತಹ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಇಡೀ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ OPDಗಳು ಕ್ಲೋಸ್ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ OPDಗಳು ಇರೋದಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು, ಆಸ್ಪತ್ರೆಗೆ ಹೋಗಬೇಕು ಅಂತ ಅನ್ಕೊಳ್ಳೋರು
ಇವತ್ತೊಂದಿನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ತೀರಾ ಅಗತ್ಯ ಅಥವಾ ಎಮರ್ಜೆನ್ಸಿ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ, ಅದಕ್ಕೆ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಹೀಗಾಗಿ ಸರ್ಕಾರಿ ವೈದ್ಯರ ರಜೆಯನ್ನು ಕೂಡ ರದ್ದು ಮಾಡಲಾಗಿದೆ, ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗದೆ ಇರಲಿ ಅಂತ. ಇವನ್ನ ಖಾಸಗಿ ಆಸ್ಪತ್ರೆಗಳ ವೈದ್ಯರ ಈ ಮುಷ್ಕರಕ್ಕೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಬೆಂಬಲವನ್ನು ನೀಡಿದ್ದಾರೆ. OPDಗಳನ್ನು ಕ್ಲೋಸ್ ಮಾಡಲಾಗಿದೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿಯೂ ಕೂಡ ಪ್ರತಿಭಟನೆ. IMA ಇಂದ ಶಾಂತಿಯುತ ಮೌನ ಮೆರವಣಿಗೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳು ಮಾತ್ರ ಲಭ್ಯ ಇರುತ್ತೆ. ಮೌನ ಮೆರವಣಿಗೆಯಲ್ಲಿ ವೈದ್ಯರೆಲ್ಲರೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತಿಭಟನೆ ನಡೆಯುತ್ತೆ. ಮೌನ ಪ್ರತಿಭಟನೆಗೆ ಎಲ್ಲ ವೈದ್ಯರು ಕೂಡ ಈಗಾಗಲೇ ಸಿದ್ಧರಾಗಿದ್ದಾರೆ. ಅಲ್ಲಿಯೂ ಕೂಡ ಅಷ್ಟೇ, ವೆನ್ಲಾಕ್ ಹಾಸ್ಪಿಟಲಲ್ಲಿ ತುರ್ತು ಸೇವೆ ಮಾತ್ರ ಲಭ್ಯ ಇರುತ್ತೆ. ಅದನ್ನು ಹೊರತುಪಡಿಸಿದರೆ OPD ಎಲ್ಲವೂ ಕೂಡ ಕ್ಲೋಸ್. ಒಳರೋಗಿಗಳ ಸೇವೆ ಯಥಾವತ್ ಜಾರಿಯಲ್ಲಿರುತ್ತೆ, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ತುರ್ತು ಸರ್ಜರಿ, ಹೆರಿಗೆ ಇದು ಕೂಡ ಅವೈಲೇಬಲ್ ಇದೆ, ಇದಕ್ಕೂ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಆದರೆ OPD ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ಇಡೀ ದೇಶದಾದ್ಯಂತ ಇವತ್ತು OPDಗಳನ್ನು ಕ್ಲೋಸ್ ಮಾಡಿ ವೈದ್ಯರು ಪ್ರತಿಭಟನೆಗೆ ಈಗಾಗಲೇ ಇಳಿದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದನೇ ಪ್ರತಿಭಟನೆ ಆರಂಭ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಈ ಪ್ರತಿಭಟನೆ ಇರುತ್ತೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ದೀಪ್ತಿ. ಈಗ ಸುಗುಣ ಹಾಸ್ಪಿಟಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಪ್ರತಿಭಟನೆ ಜೋರಾಗಿದೆ. ಇಡೀ ದೇಶದಾದ್ಯಂತ ವೈದ್ಯರ ಆಕ್ರೋಶದ ಕಿಚ್ಚು ಯಾವ ರೀತಿ ಹೊತ್ಕೊಂಡಿದೆ ಅಂತಂದ್ರೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ವೈದ್ಯರಿಗೆ ರಕ್ಷಣೆ ನೀಡಬೇಕು, ಇನ್ಯಾವತ್ತೂ ಕೂಡ ಭವಿಷ್ಯದಲ್ಲಿ ಇಂಥ ಘಟನೆ ಆಗಬಾರ್ದು ಅನ್ನುವಂಥದ್ದು. ಸದ್ಯಕ್ಕೆ ಸುಗುಣ ಹಾಸ್ಪಿಟಲಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ಕಿಚ್ಚು ಯಾವ ರೀತಿ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಡೀ ದೇಶದಲ್ಲಿ ಇವತ್ತು ವೈದ್ಯರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕೋಲ್ಕತ್ತಾದ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರ ಜೊತೆಗೆ ಕೊಲೆ ಪ್ರಕರಣ. ಇದನ್ನು ಖಂಡಿಸಿ ಇವತ್ತು ದೇಶವ್ಯಾಪಿ ವೈದ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ, ಮುಷ್ಕರವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಈಗಾಗಲೇ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಹೀಗಾಗಿ ಇವತ್ತು ಕಂಪ್ಲೀಟ್ ಆಗಿ ಹೆಲ್ತ್ ಕೇರ್ ಸಿಸ್ಟಮು ಶಟ್ ಡೌನ್ ಆಗುತ್ತೆ. ನೀವೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರುವಂಥದ್ದು ರಾಜಾಜಿನಗರದ ಸುಗುಣ ಆಸ್ಪತ್ರೆಯ ಒಂದು ಚಿತ್ರಣ. ಸಾಮಾನ್ಯವಾಗಿ OPD ಸೇವೆ ಅಂತ ಬಂದಾಗ ಇಷ್ಟೊತ್ತಿಗಾಗಲೇ ರೋಗಿಗಳು ಬಂದು ಇಲ್ಲಿ ಅಪಾಯಿಂಟ್ಮೆಂಟ್ನ ತಗೊಂಡು ಡಾಕ್ಟರ್ಸ್ಗೆ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಕಂಪ್ಲೀಟ್ ಆಗಿ OPD ಸೇವೆ ಕ್ಲೋಸ್ ಇರುವಂತಹ ಕಾರಣ ಯಾರೊಬ್ಬರೂ ಕೂಡ ಕಾಣಿಸ್ತಾ ಇಲ್ಲ. ಇಡೀ ಆಸ್ಪತ್ರೆಯ ಆವರಣ ಖಾಲಿ ಹೊಡಿತಾ ಇದೆ. ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇವತ್ತು OPD ಸೇವೆ ಇರೋದಿಲ್ಲ. ಕೇವಲ ಎಮರ್ಜೆನ್ಸಿ ಸರ್ವಿಸ್ ಅನ್ನ ಮಾತ್ರ ಕೊಡೋದಕ್ಕೆ ಅದು ಒಂದೇ ನಿಮಿಷ ಸಂಪರ್ಕ